ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಮೀಟರ್ ಬಡ್ಡಿ ದಂಧೆ ಎಗ್ಗಿಲ್ಲದೆ ಜಾಸ್ತಿ ಆಗ್ತಾ ಇದೆ. ಅವಶ್ಯಕತೆಗೆ ಹಣ ಪಡೆದ ಜನರ ಜೀವ ಹಿಣ್ತಾ ಇದ್ದಾರೆ. ಮೀಟರ್ ಬಡ್ಡಿ ದಂಧೆಕೋರರು ಹಣ ಪಡೆದು ಬಡ್ಡಿ ಕಟ್ಟೋಕಾಗದೇನೆ ವ್ಯಕ್ತಿಯೊಬ್ಬ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ಹೆಚ್ಚಿನ ಬಡ್ಡಿ ಕಿರುಕುಳ ನೀಡಿದ್ದಕ್ಕೆ ಅಮಾಯಕ ಪ್ರಾಣ ಕಳ್ಕೊಂಡಿದ್ದಾನೆ. ಬೆಂಗಳೂರಿನ ಬಸವೇಶ್ವರ ನಗರದ ನಿವಾಸಿ ಬಸವರಾಜ್ ಮಹೇಂದ್ರ ಅನ್ನೋರ ಹತ್ರ ಹಣ ಪಡೆದಿದ್ರಂತೆ. ಬರೀ 50,000 ರೂಪಾಯಿ ನಗದು ಹಣವನ್ನು ಪಡ್ಕೊಂಡಿದ್ದ ಈ ಬಸವರಾಜ್ ಅನ್ನೋರು ತಿಂಗಳಿಗೆ 10ರಿಂದ 20% ಬಡ್ಡಿಯನ್ನ ಕಟ್ತಾ ಇದ್ರಂತೆ ಇವರು. ಆದರೆ ಬಡ್ಡಿ ದಂಧೆ ಮಾಡ್ತಿದ್ದ ಮಹೇಂದ್ರ ಇನ್ನೂ ಜಾಸ್ತಿ ಬಡ್ಡಿ ಕೊಡು ಅಂತ ಹಿಂಸೆ ಕೊಡ್ತಾ ಇದ್ದಂತೆ. ಇದೇ ಕಿರುಕುಳ ತಾಳಕ್ಕಾಗದೆ ಪಾಪ ಬಸವರಾಜನವರು ಸಾವಿಗೆ ಶರಣಾಗಿದ್ದಾರೆ. ಈ ಸಂಬಂಧ ಸದ್ಯ ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ FIR ಕೂಡ ಆಗಿದೆ. ಪ್ರಕರಣ ಸಂಬಂಧ ಇರುವ ಸಾಕ್ಷ್ಯಗಳ ಡೆತ್ ನೋಟ್ ಹಾಗೂ ವಿಡಿಯೋನ ಕೂಡ ಪರಿಶೀಲನೆ ಮಾಡಿ ತನಿಖೆಯನ್ನು ಮುಂದುವರಿಸಿದ್ದಾರೆ. ಮಹೇಂದ್ರ, ದಯವಿಟ್ಟು ಅವನಿಗೆ ಶಿಕ್ಷೆ ಕೊಡಿ. ಪೇಪರ್ಲಿ ಬರೆದಿದ್ದೀನಿ, ದಯವಿಟ್ಟು ಅವನಿಗೆ ಶಿಕ್ಷೆ ಕೊಡಿ. ಸಾವಿಗೆ ಕಾರಣ ಮಹೇಂದ್ರ, ದಯವಿಟ್ಟು ಅವನಿಗೆ ಶಿಕ್ಷೆ ಕೊಡಿ. ಪೇಪರ್ಲಿ ಬರೆದಿದ್ದೀನಿ, ದಯವಿಟ್ಟು ಅವನಿಗೆ ಶಿಕ್ಷೆ ಕೊಡಿ. ಸಾವಿಗೆ ಕಾರಣ ಮಹೇಂದ್ರ, ದಯವಿಟ್ಟು ಅವನಿಗೆ ಶಿಕ್ಷೆ ಕೊಡಿ. ಪೇಪರ್ಲಿ ಬರೆದಿದ್ದೀನಿ, ದಯವಿಟ್ಟು ಅವನಿಗೆ ಶಿಕ್ಷೆ ಕೊಡಿ. ಸಾವಿಗೆ ಕಾರಣ ಮಹೇಂದ್ರ. ಮಹೇಂದ್ರ ಅನ್ನೋರ ಹತ್ರ ಒಂದು 50,000 ದುಡ್ಡು ಇಸ್ಕೊಂಡಿರೋ, ಅವ್ರು ಟಾರ್ಚರ್ ಕೊಡ್ತಾಯಿದ್ರು ಫುಲ್ಲು. ಅದಕ್ಕೆ ತಿರ್ಕೊಂಡ್ರು, ಸೂಸೈಡ್ ಮಾಡ್ಕೊಂಡಿದ್ದಾರೆ. ಏನಾಗಿ ತಿರ್ಕೊಂಡ್ರು? ಸೂಸೈಡ್ ಮಾಡ್ಕೊಂಡಿದ್ರು. ಅದೇ ಏನಾಗಿತ್ತು? ಅವ್ರು ಮಹೇಂದ್ರ ಅವ್ರು ಟಾರ್ಚರ್ ಕೊಡ್ತಾಯಿದ್ರು. 50,000ಕ್ಕೆ 10,000 ಬಡ್ಡಿ 20% ದುಡ್ಡು ಇಸ್ಕೊಂಡಿದ್ರು. ಅದಕ್ಕೆ ತಿರ್ಕೊಂಡಿದ್ರು, ಹಿಂಸೆ ಕೊಡ್ತಾರೆ, ಅದಕ್ಕೆ ತಿರ್ಕೊಂಡಿದ್ರು, ಜ್ಞಾನಗೊಂಡು ತಿರ್ಕೊಂಡ್ರು. ಮಹೇಂದ್ರ ಅನ್ನೋರ ಹತ್ರ ಒಂದು 50,000 ದುಡ್ಡು ಇಸ್ಕೊಂಡಿರೋ, ಅವ್ರು ಟಾರ್ಚರ್ ಕೊಡ್ತಾಯಿದ್ರು ಫುಲ್ಲು. ಅದಕ್ಕೆ ತಿರ್ಕೊಂಡ್ರು.